ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಒಂದು ಗಡುವನ್ನ ಕೊಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇನ್ನೂ ಉಳಿದಿರೋದು 48 ಗಂಟೆಗಳು ಮಾತ್ರ ಬಾಕಿ. ನವೆಂಬರ್ 10ರ ಒಳಗೆ ಎಲ್ಲಾ ಗುಂಡಿಗಳು ಕೂಡ ಬೆಂಗಳೂರಿನಲ್ಲಿ ಮುಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಜಿಬಿಎ ಕಮಿಷನರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಆ ಡೆಡ್ಲೈನ್ ಅಂತ್ಯ ಆಗ್ತಾ ಇದೆ. ಇನ್ನು ಉಳಿದಿರೋದು 48 ಗಂಟೆಗಳು ಮಾತ್ರ. ಕೋಟಿ ಕೋಟಿ ಖರ್ಚು ಮಾಡಿದ್ರು ಕೂಡ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಒಂದಷ್ಟು ಕಡೆಗಳಲ್ಲಿ ಗುಂಡಿಯನ್ನ ಮುಚ್ಚಿದ್ರು ಮತ್ತೆ ಅಲ್ಲೇ ಗುಂಡಿ ಆಗಿದೆ. ವಯಾಲಿಕಾವಲ್ನಲ್ಲಿ ರಸ್ತೆಯಲ್ಲಿ ಬಾಯಿ ತೆರೆದಿದೆ. ಯಮಗುಂಡಿ 1700 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಇನ್ನೂ ಬೆಂಗಳೂರಿನಲ್ಲಿ ಗುಂಡಿಗಳು ಹಾಗೆ ಕಾಣಿಸ್ತಾ ಇದೆ. ನವೆಂಬರ್ 10ರ ಒಳಗೆ ಬೆಂಗಳೂರಲ್ಲಿರುವಂತಹ ಎಲ್ಲಾ ರಸ್ತೆಗಳ ಗುಂಡಿಗಳನ್ನ ಮುಚ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಜಿಬಿಎ ಹೇಳಿರೋದು. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿ, ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ಗುಂಡಿಯನ್ನ ಮುಚ್ಚಿದ್ರು ಕೂಡ ಮತ್ತೊಂದಷ್ಟು ಕಡೆಗಳಲ್ಲಿ ಗುಂಡಿ ಬಾಯಿ ತೆರೆದು ಕಾಯ್ತಾ ಇದೆ. ವಯಾಲಿಕಾವಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. 1700 ಕೋಟಿ ವೆಚ್ಚದಲ್ಲಿ 220 ಕಿಲೋಮೀಟರ್ ಉದ್ದದ ಕಾಮಗಾರಿಯನ್ನ ನಡೆಸಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ ಆಗಿದೆ. ಡಿಸಿಎಂ ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲುಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರಬಹುದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದ್ ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ರೆ ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ತರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕಳಪೆ ಕಾಮಗಾರಿ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಕೋಟಿಗಟ್ಟಲೆ ಒಂದ್ ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ರೆ. ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ, ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದ್ ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದ್ರೆ ಪಕ್ಕದಲ್ಲಿ ಮನೆಗಳಿದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ, ಮನೆಯ ನಿವಾಸಿಗಳಿಗೆ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಈ ತರ ರಸ್ತೆ ಕುಸಿತ ಉಂಟಾದ್ರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದ್ ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದ್ರೆ ಸ್ಟೇಟ್ ಹೋದ್ರೆ ಬಿಜೆಪಿ ಆಫೀಸ್ ಬರುತ್ತೆ, ಲೆಫ್ಟ್ ಹೋದ್ರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದ್ ಕಡೆ ಭಯಭೀತರಲ್ಲಿ ಒಂದ್ ಕಡೆ ವಾಹನ ಸಹ ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದ್ರೆ ಕಷ್ಟ ಆಗಬಹುದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಇನ್ನೂ ಜಿಬಿಎ ಅಧಿಕಾರಿಗಳು ಬಂದಿಲ್ಲ. ಒಂದ್ ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಬಂದು ಈ ಒಂದು ರಸ್ತೆಯನ್ನ ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದರೆ, ಎಲ್ಲ ಕಳಪೆವಾಗಿ ಮಾಡಿದರೆ. ಮತ್ತೊಂದು ಕಡೆ ಪಕ್ಕದಲ್ಲೇ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟ್ ಆಗಿ ಮಾಡಿದರೆ, ಎಲ್ಲ ಡಾಂಬರ್ ಹಾಕಿದ್ದಾರೆ, ಎಲ್ಲ ಕಳಪೆ ಆಗಿದೆ. ಒಂದ್ ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದ್ರೆ ಜಿಬಿಎ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದ್ ಕಡೆ ತುಂಬಾ ಕಳಪೆ ಆಗಿದೆ ರಸ್ತೆಗಳು. ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದ್ರೆ ತಿಂಗಳಿಗೆ 2-3 ಬಾರಿ ಈ ತರ ಸಮಸ್ಯೆ ಆಗ್ತಿದೆ. ಹೀಗಾಗಿ ಜಿಬಿಎ ಅಧಿಕಾರಿಗಳ ಗಮನಕ್ಕೂ ತಂದ್ರು ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನ ಗುಣಮಟ್ಟವನ್ನ ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದ್ ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ಇಲ್ಲಿ ವಾಹನ ಸವಾರರು ಭಯ ಅಂದ್ರೆ ಜೀವ ಭಯದಲ್ಲಿ ಒಂದ್ ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಈ ಒಂದು ಭಾಗದ ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನ ಬೇಗ ಸರಿಪಡಿಸಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿರುವಂತಹ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಹಂತದ ಅಭಿಯಾನವನ್ನ ಈಗಾಗಲೇ ನಡೆಸಿತ್ತು. ಈಗ 2ನೇ ಹಂತದ ಅಭಿಯಾನ ಆರಂಭ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ 2ನೇ ಹಂತದ ಅಭಿಯಾನವನ್ನ ಈಗ ಹಮ್ಮಿಕೊಳ್ತಾ ಇದೆ. ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್, ಮುನಿರತ್ನ ಕೂಡ ಭಾಗಿಯಾಗಿದ್ದಾರೆ ಈ ಅಭಿಯಾನದಲ್ಲಿ. ರಸ್ತೆ ಗುಂಡಿಗಳನ್ನ ಮಾರ್ಕ್ ಮಾಡಿದ್ದಾರೆ ನಾಯಕರು. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಬಿಜೆಪಿ ಈಗಾಗಲೇ ಒಂದು ಹಂತದ ಅಭಿಯಾನವನ್ನ ಮಾಡಿತ್ತು. ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳಿದೆ ಅದೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಳ್ಳುವಂಥದ್ದು, ಆ ನಂತರದಲ್ಲಿ ಯಾವ ಗುಂಡಿಗಳನ್ನ ಮುಚ್ಚಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಅಭಿಯಾನಗಳನ್ನ ನಡೆಸಿದ್ರು. ಈಗ 2ನೇ ಹಂತದ ಅಭಿಯಾನ ಈಗ ಆರಂಭ ಆಗಿರೋದು. ಇಲ್ಲೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಆ ಗುಂಡಿಗಳನ್ನ ಮಾರ್ಕ್ ಮಾಡಿದ್ದಾರೆ, ಆ ಸ್ಪಾಟ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಅಕ್ಟೋಬರ್ 31 ಸಿಎಂ ಕೊಟ್ಟಂತ ಡೆಡ್ಲೈನ್ ಮುಗಿದೋಯ್ತು. ಆ ನಂತರದಲ್ಲಿ ಜಿಬಿಎ ಡೆಡ್ಲೈನ್ ನವೆಂಬರ್ 10, ಉಳಿದಿರೋದು 48 ಗಂಟೆ. ಅದರ ಒಳಗೆ ಎಷ್ಟು ಗುಂಡಿಗಳನ್ನ ಮುಚ್ಚುತ್ತಾರೆ ಅನ್ನುವಂತಹ ಪ್ರಶ್ನೆ. ರಮೇಶಣ್ಣ ಪೀಚೆ
ಒಳ್ಳೆ ರಿಸಲ್ಟ್ ಸಿಗ್ತದೆ ಹಿಂದಕ್ಕೆ ಹೋದ್ರಪ್ಪ. ಎಂಬತ್ತ ಬರೀ ಹತ್ರ ಇಟ್ಕೊಂಡು ಇನ್ನು ಹತ್ರ ಹೋಗ್ಬೇಕಲ್ಲ. ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಒಂದು ಗಡುವನ್ನ ಕೊಟ್ಟಿದೆ. ಗುಂಡಿ ಮುಚ್ಚೋದಕ್ಕೆ ಇನ್ನು ಉಳಿದಿರೋದು 48 ಗಂಟೆಗಳು ಮಾತ್ರ ಬಾಕಿ. ನವೆಂಬರ್ 10ರ ಒಳಗೆ ಎಲ್ಲಾ ಗುಂಡಿಗಳು ಕೂಡ ಬೆಂಗಳೂರಿನಲ್ಲಿ ಮುಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಜಿಬಿಎ ಕಮಿಷನರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಆ ಡೆಡ್ಲೈನ್ ಅಂತ್ಯ ಆಗ್ತಾ ಇದೆ. ಇನ್ನು ಉಳಿದಿರೋದು 48 ಗಂಟೆಗಳು ಮಾತ್ರ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೂಡ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಒಂದಷ್ಟು ಕಡೆಗಳಲ್ಲಿ ಗುಂಡಿಯನ್ನ ಮುಚ್ಚಿದ್ರು ಮತ್ತೆ ಅಲ್ಲೇ ಗುಂಡಿಯಾಗಿದೆ. ವಯಾಲಿ ಕಾವಲಿನಲ್ಲಿ ರಸ್ತೆಯಲ್ಲಿ ಬಾಯಿ ತೆರೆದಿದೆ ಯಮಗುಂಡಿ. 1700 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಇನ್ನೂ ಬೆಂಗಳೂರಿನಲ್ಲಿ ಗುಂಡಿಗಳು ಹಾಗೆ ಕಾಣಿಸ್ತಾ ಇದೆ. ನವೆಂಬರ್ 10ರ ಒಳಗೆ ಬೆಂಗಳೂರಲ್ಲಿರುವಂತಹ ಎಲ್ಲಾ ರಸ್ತೆಗಳ ಗುಂಡಿಗಳನ್ನ ಮುಚ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಜಿಬಿಎ ಹೇಳಿರೋದು. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿ, ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ಗುಂಡಿಯನ್ನ ಮುಚ್ಚಿದ್ರು ಕೂಡ ಮತ್ತೊಂದಷ್ಟು ಕಡೆಗಳಲ್ಲಿ ಗುಂಡಿ ಬಾಯಿ ತೆರೆದು ಕಾಯ್ತಾ ಇದೆ. ವಯಾಲಿ ಕಾವಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. 1700 ಕೋಟಿ ವೆಚ್ಚದಲ್ಲಿ 220 ಕಿಲೋಮೀಟರ್ ಉದ್ದದ ಕಾಮಗಾರಿಯನ್ನ ನಡೆಸಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ ಆಗಿದೆ. ಡಿಸಿಎಂ ಅವರ ಕನಸಿನ ರಸ್ತೆ ತೋರಿಸ್ತೀನಿ. ನಾನೀಗ ವಯಲು ಕಾಲು ರಸ್ತೆಯಲ್ಲಿದ್ದೇನೆ. ನೋಡಿ ರಸ್ತೆ ಯಾವ ರೀತಿ ಕುಸಿತ ಉಂಟಾಗಿದೆ. ಸುಮಾರು 5 ಅಡಿ ರಸ್ತೆ ಕುಸಿತ ಉಂಟಾಗಿದೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಕೇಬಲ್ ಅಳವಡಿಕೆ ಮಾಡ್ತಿದ್ದಾರೆ. ಈ ಒಂದು ಕಾರಣಕ್ಕೆ ರಸ್ತೆ ಕುಸಿತ ಉಂಟಾಗಿದೆ. ನೋಡ್ತಿರ್ಬೋದು ಎಲ್ಲ ಕಳಪೆ ಕಾಮಗಾರಿ. ಮತ್ತೊಂದ್ ಕಡೆ ಇಲ್ಲಿ ಡಾಂಬರ್ ಹಾಕಿದ್ದಾರೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿ ತೋರಿಸ್ತೀನಿ ನಿಮಗೆ. ಎಲ್ಲವೂ ಮುರಿದು ಬರುತ್ತೆ ನೋಡಿ, ಎಲ್ಲವೂ ಮುರಿದು ಬರುತ್ತೆ. ಈ ತರ ಡಾಂಬರ್ ಎಲ್ಲ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕಳಪೆ ಕಾಮಗಾರಿ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದ್ರೆ ಕೋಟಿಗಟ್ಟಲೆ ಒಂದ್ ಕಡೆ ಡಾಂಬರ್ ಹಾಕಲು ಖರ್ಚು ಮಾಡ್ತಿದ್ರೆ ನೋಡಿ ಇವ್ರು ಹಾಕಿದ್ದು ಡಾಂಬರ್ ಯಾವ ರೀತಿ ಇದೆ. ಎಲ್ಲವೂ ಕಳಪೆ ಆಗಿದೆ. ಮತ್ತೊಂದ್ ಕಡೆ ರಸ್ತೆ ಕುಸಿತ ಉಂಟಾಗ್ತಿದೆ. ಯಾಕಂದ್ರೆ ಪಕ್ಕದಲ್ಲಿ ಮನೆಗಳಿದಾವೆ. ಹೀಗಾಗಿ ಈ ಒಂದು ಭಾಗದ ಮಾಲೀಕರಲ್ಲಿ ಮನೆಯ ನಿವಾಸಿಗಳಿಗೆ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಈ ತರ ರಸ್ತೆ ಕುಸಿತ ಉಂಟಾದ್ರೆ ಮನೆಗೂ ಸಹ ಏನೋ ಬರ್ಬೋದು, ನಮಗೂ ಸಹ ಭಯ ಆಗ್ತಿದೆ. ಮತ್ತೊಂದ್ ಕಡೆ ಈ ಒಂದು ಭಾಗದಲ್ಲಿ ರಸ್ತೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದ್ರೆ ಸ್ಟೇಟ್ ಹೋದ್ರೆ ಬಿಜೆಪಿ ಆಫೀಸ್ ಬರುತ್ತೆ, ಲೆಫ್ಟ್ ಹೋದ್ರೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಹೀಗಾಗಿ ಅಲ್ಲಿ ಒಂದ್ ಕಡೆ ಭಯಭೀತದಲ್ಲಿ ಈ ಒಂದು ಭಾಗದ ಜನರು ಇದ್ದಾರೆ. ಒಂದ್ ಕಡೆ ಭಯಭೀತರಲ್ಲಿ ಒಂದ್ ಕಡೆ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ರಾತ್ರಿ ಅಂದ್ರೆ ಕಷ್ಟ ಆಗಬಹುದು. ಹೀಗಾಗಿ ಸದ್ಯಕ್ಕೀಗ ಪೊಲೀಸರು ಬ್ಯಾರಿಕೇಡ್ ಆಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಇನ್ನೂ ಜಿಬಿಎ ಅಧಿಕಾರಿಗಳು ಬಂದಿಲ್ಲ. ಒಂದ್ ಕಡೆ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಬಂದು ಈ ಒಂದು ರಸ್ತೆಯನ್ನ ಸರಿಪಡಿಸುವಲ್ಲಿ ಇನ್ನೂ ಬಂದಿಲ್ಲ, ಇನ್ನೂ ಸರಿಪಡಿಸಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಇದೆಲ್ಲ ಕೇಬಲ್ ಅಳವಡಿಕೆ ಮಾಡಿದರೆ ಎಲ್ಲ ಕಳಪೆವಾಗಿ ಮಾಡಿದರೆ. ಮತ್ತೊಂದು ಗಿಡ ಪಕ್ಕದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಿದೆ. ಈ ಒಂದು ರಸ್ತೆ ರೀಸೆಂಟ್ ಆಗಿ ಮಾಡಿದರೆ ಎಲ್ಲ ಡಾಂಬರ್ ಹಾಕಿದ್ದಾರೆ. ಎಲ್ಲ ಕಳಪೆ ಆಗಿದೆ. ಒಂದ್ ಕಡೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಿದ್ರೆ ಎಂಬುದು. ಯಾಕಂದ್ರೆ ಜಿಬಿಎ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ನಾವು ರಸ್ತೆ ಮುಚ್ಚಿದ್ವು ಅಂತ. ರಸ್ತೆ ಯಾವ ರೀತಿ ಮುಚ್ಚಿದ್ರೆ ಎಂಬುದು ಸ್ಪಷ್ಟ ಉದಾಹರಣೆ. ಮತ್ತೊಂದ್ ಕಡೆ ತುಂಬಾ ಕಳಪೆ ಆಗಿದೆ ರಸ್ತೆಗಳು. ಎಲ್ಲಿ ಯಾವಾಗ ಕುಸಿತ ಉಂಟಾಗ್ತದೆ ಗೊತ್ತಾಗ್ತಿಲ್ಲ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದ್ರೆ ತಿಂಗಳಿಗೆ 2-3 ಬಾರಿ ಈ ತರ ಸಮಸ್ಯೆ ಆಗ್ತಿದೆ. ಹೀಗಾಗಿ ಜಿಬಿಎ ಅಧಿಕಾರಿಗಳ ಗಮನಕ್ಕೂ ತಂದ್ರು ಬಂದು ಪರಿಶೀಲನೆ ಮಾಡಿಲ್ಲ, ರಸ್ತೆಯನ್ನ ಗುಣಮಟ್ಟವನ್ನ ಚೆಕ್ ಮಾಡಿಲ್ಲ. ಬಂದು ಓನ್ಲಿ ಡಾಂಬರ್ ಹಾಕ್ತಾರೆ, ಅದು ಕಳಪೆಯಾಗಿ ಡಾಂಬರ್ ಹಾಕ್ತಾರೆ. ಎಲ್ಲ ಒಂದ್ ಕಡೆ ಕ್ವಾಲಿಟಿ ಇಲ್ಲ ಡಾಂಬರು. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಮತ್ತೊಂದ್ ಕಡೆ ಇಲ್ಲಿ ವಾಹನ ಸವಾರರು ಅಂದ್ರೆ ಜೀವ ಭಯದಲ್ಲಿ ಒಂದ್ ಕಡೆ ಸಂಚಾರ ಮಾಡ್ತಿದ್ರೆ. ಕೂಡಲೇ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ಭಾಗದ ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ಈ ಒಂದು ಕುಸಿತಗೊಂಡಿರುವ ರಸ್ತೆಯನ್ನ ಬೇಗ ಸರಿಪಡಿಸಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿರುವಂತಹ ಎಲ್ಲಾ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಹಂತದ ಅಭಿಯಾನವನ್ನ ಈಗಾಗಲೇ ನಡೆಸಿತ್ತು. ಈಗ 2ನೇ ಹಂತದ ಅಭಿಯಾನ ಆರಂಭ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ 2ನೇ ಹಂತದ ಅಭಿಯಾನವನ್ನ ಈಗ ಹಮ್ಮಿಕೊಳ್ತಾ ಇದೆ. ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್, ಮುನಿರತ್ನ ಕೂಡ ಭಾಗಿಯಾಗಿದ್ದಾರೆ ಈ ಅಭಿಯಾನದಲ್ಲಿ. ರಸ್ತೆ ಗುಂಡಿಗಳನ್ನ ಮಾರ್ಕ್ ಮಾಡಿದ್ದಾರೆ ನಾಯಕರು. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ.
ಬಿಜೆಪಿ ಈಗಾಗಲೇ ಒಂದು ಹಂತದ ಅಭಿಯಾನವನ್ನ ಮಾಡಿತ್ತು. ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳಿದೆ ಅದೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಳ್ಳುವಂಥದ್ದು, ಆ ನಂತರದಲ್ಲಿ ಯಾವ ಗುಂಡಿಗಳನ್ನ ಮುಚ್ಚಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಅಭಿಯಾನಗಳನ್ನ ನಡೆಸಿದ್ರು. ಈಗ ಎರಡನೇ ಹಂತದ ಅಭಿಯಾನ ಈಗ ಆರಂಭ ಆಗಿರೋದು. ಇಲ್ಲೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಆ ಗುಂಡಿಗಳನ್ನ ಮಾರ್ಕ್ ಮಾಡಿದ್ದಾರೆ, ಆ ಸ್ಪಾಟ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಅಕ್ಟೋಬರ್ 31 ಸಿಎಂ ಕೊಟ್ಟಂತಹ ಡೆಡ್ಲೈನ್ ಮುಗ್ದೋಯ್ತು. ಆ ನಂತರದಲ್ಲಿ ಜಿಬಿಎ ಡೆಡ್ಲೈನ್ ನವೆಂಬರ್ 10, ಉಳಿದಿರೋದು 48 ಗಂಟೆ. ಅದರ ಒಳಗೆ ಎಷ್ಟು ಗುಂಡಿಗಳನ್ನ ಮುಚ್ಚುತ್ತಾರೆ ಅನ್ನುವಂತಹ ಪ್ರಶ್ನೆ. ಒಳ್ಳೆ ರಿಸಲ್ಟ್ ಸಿಗ್ತದೆ. ಹಿಂದಕ್ಕೆ ಹೋದ್ರಪ್ಪ ಎಂಬಂತ ಬರೀ ಹತ್ರ ಇಟ್ಕೊಂಡು ಇನ್ನ ಹತ್ರ ಹೋಗ್ಬೇಕಲ್ಲ.